ಹಳೆ ಸೀನ್ ಥರ ಸುಳ್ಳಿ ಪುಳ್ಳೆ ನನ್ನ ಫಾಲೋ ಮಾಡ್ಕೊಂಡು ಬರಲಿಲ್ಲ ಅನ್ಕೋತೀನಿ. ಅದಕ್ಕೆ ಬರ್ಜೀವ ನಾನು ಅವನ್ನ ಮೀಟ್ ಮಾಡ್ತಿರೋದೇ ಒಳ್ಳೇದು. ಜೀವ ಸ್ವಲ್ಪ ನೊಂದ್ಕೊಳ್ಳುತ್ತೆ, ಆದ್ರೂ ಪರವಾಗಿಲ್ಲ. ಆಘಾತ ಆಗೋದಕ್ಕಿಂತ ಇದು ವಾಸಿನೇ. ಎದುರು ಸಿಕ್ಕಿದ್ರೆ ನನ್ನ ಬಿಹೇವಿಯರ್ ನೋಡಿ ಅವನ ಹತ್ರ 100 ಪ್ರಶ್ನೆ ಇರುತ್ತೆ. ಅದಕ್ಕೆಲ್ಲ ನನ್ನ ಹತ್ರ ಉತ್ತರ ಕೊಡೋಕ್ಕಾಗಲ್ಲ. ಬಜರಂಗಿ, ನೀನೇ ಕಾಪಾಡಬೇಕು. ಅಮ್ಮು ಶಾಕ್ಸ್, ಸುಳ್ಳೆ ಪುಳ್ಳೆ ರಾಕ್ಸ್. ಯಾರು ಸುವಾಸಿನಿ? ಇಲ್ಲಿ ಪರಿಮಳ ಅವರು ಹೇಗೋ ಹಾಗೆ ಸುವಾಸಿನಿ ಅವರು. ಎಲ್ಲ ಹೆಣ್ಣೆತ್ತವರು. ನಮ್ಗೆ ಅವ್ರ ಜೊತೆಗೆ ತಾನೆ ಜಾಸ್ತಿ ಮಾತುಕತೆ. ಸರಿ, ಎಲ್ಲ ಎಣ್ಣೆತ್ತರ್ಗೂ ನಿಮ್ಮಿಂದ ಒಳ್ಳೇದಾಗ್ಲಿ. ಮತ್ತೆ ನಮ್ಮ ಮನೆಗೆ ನಾಳೆ ಗಂಡನ ಕಡೆಯವ್ರನ್ನ ಎಷ್ಟು ಗಂಟೆಗೆ ಕರ್ಕೊಬತ್ತೀರಾ? ಆ ಸುಹಾಸಿನಿ ಇನ್ನ ದುಡ್ಡು ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ಹೇಳಿರ್ಲಿಲ್ಲ. ಆದ್ರೆ ಈಗ ನೀವೇ ಕೇಳಿದ್ಮೇಲೆ ಹೇಳಲೇಬೇಕಾಗುತ್ತೆ. ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ, ನಾಳೆ ಒಂದು 10:30 ಬರ್ತೀವಿ ಅಂತ ಹೇಳ್ಬಿಡಿ, ಎಲ್ಲ ರೆಡಿ ಮಾಡ್ಕೊಂಬಿಡಿ. ಏನ್ ಮುಖ ನೋಡ್ತಿದ್ಯಾ? ಬಜಾರಿಂದ ಕೂಗಿದ್ರು ನೋಡಿದ್ರು ನೋಡ್ದೇ ತರ ಹೋಗ್ತಿದ್ಯಾ? ಎಕ್ಸ್ಕ್ಯೂಸ್ ಮೀ, ನೀನ ತಾನೇ ಮಾತಾಡ್ತಿರೋದು? ನನಗೆ ಈ ಸೀನು ದೇಜಾವು ತರ ಅನಿಸ್ತದೆ. ಆಕ್ಚುಲಿ ಇದು ದೇಜಾವು ಅಲ್ಲ. ಈ ರೀತಿಯಾದ ಸೀನ್ ಆಲ್ರೆಡಿ ನಮ್ಮಿಬ್ಬರ ಮಧ್ಯೆ ನಡೆದು ಹೋಗಿದೆ. ಈಗ ಮತ್ತೆ ಅದೇ ಸೀನ್ ರೀಕ್ರಿಯೇಟ್ ಮಾಡ್ಬೇಕು ಅಂತ ಹೊರಡ್ ಬಂದ್ಯಾ? ದಾರಿ ಬಿಡು. ಸೇಮ್ ಸೀನ್ ರೀಕ್ರಿಯೇಟ್ ಆಗ್ತಿದೆ ಅಂತ ಯೋಚನೆ ಮಾಡ್ತಿದ್ಯಾ? ದಿನ ನಮ್ಮ ಮಧ್ಯೆ ನಡೆದಿರೋ ಎಲ್ಲಾ ಸೀನ್ಸ್ಗಳು ನಂಗೆ ನಮ್ಕ ಇದೆ. ಅವತ್ತು ಕೂಡ ನಾವು ಇದೇ ರೀತಿ ನಿಂತಿದ್ವಿ ಅಲ್ವಾ? ಇದನ್ನ ನಾನು ಮಾತಾಡೋ ಪರಿಸ್ಥಿತಿಲಿಲ್ಲ, ಪ್ಲೀಸ್ ದಾರಿ ಬಿಡು. ಏನ್ ತಮಾಷೆ ಮಾಡ್ತಿದ್ಯಾ? ನನ್ನ ಮದುವೆ ಆಗ್ತಿ ಅಂತ ನಾನು ಇನ್ನ ಪ್ರಪೋಸ್ ಮಾಡಿದ್ದು ಆಯ್ತು, ಅದಕ್ಕೆ ನೀನು ನಿಮ್ಮಪ್ಪ ನಿಮ್ಮಮ್ಮ ಎಲ್ಲ ಒಪ್ಪಿದ್ದು ಆಯ್ತು. ಮತ್ತಿನ್ನೇನ್ ತಕರಾರು ನಿಂದು? ಯಾಕೆ ಇಷ್ಟೊಂದು ಕಿರಿಕಿರಿ ಮಾಡ್ತಿದ್ಯಾ? ನಿನ್ನ ಭಾಷೆಯಲ್ಲಿ ಕೇಳಬೇಕು ಅಂದ್ರೆ ಯಾಕೆ ಇಷ್ಟೊಂದು ಡೌ ಮಾಡ್ತಿದ್ಯಾ? ಪ್ಲೀಸ್ ಅರ್ಥ ಮಾಡ್ಕೋ ವೇದ, ಸುಮ್ಮನೆ ಹಠ ಮಾಡಬೇಡ. ಏನ್ ಅರ್ಥ ಮಾಡ್ಕೋಬೇಕು? ಅರ್ಥನೇ ಮಾಡ್ಕೊಳ್ಬೇಕಾದ್ರೆ ನೀನ್ ಅರ್ಥ ಮಾಡ್ಕೋಬೇಕು. ಈ ವಾರ ನಮ್ಮ ಎಂಗೇಜ್ಮೆಂಟ್ ನಡೆಯುತ್ತೆ. ಅದಾದ ಸ್ವಲ್ಪ ದಿನಗಳಿಗೆ ನೀನು ಮಿಸಸ್ ವೇದ ಅಂತ ಆಗ್ತೀಯ. ನೀನ್ ಎಷ್ಟು ಡ್ರಾಮಾ ಮಾಡ್ತೀಯ ಅಂತ ನನಗಿಂತ ಬೇರೆಯವರಿಗೆ ಗೊತ್ತಿರೋದಕ್ಕೆ ಸಾಧ್ಯನೇ ಇಲ್ಲ. ಬರೀ ಇವತ್ತು ನಿನ್ನ ಡ್ರಾಮಾ ಪರ್ಫಾರ್ಮೆನ್ಸ್ ಅಷ್ಟೊಂದು ಸ್ಯಾಟಿಸ್ಫೈಯಿಂಗ್ ಇಲ್ಲ. ಈ ಪರ್ಫಾರ್ಮೆನ್ಸ್ ಫೆಲ್ ಶಾರ್ಟ್. ಅಯ್ಯೋ ದೇವ್ರೆ, ಅಮ್ಮ ಕಂಪ್ಲೀಟ್ ಆಗಿ ರಾಂಗ್ ಆಗಿದ್ದಾಳೆ. ಮನೇಲೆಲ್ಲ ಉಲ್ಟಾ ಪಲ್ಟಾ ಆಗಿದೆ ಅಂತ ಹೇಗಪ್ಪ ಅರ್ಥ ಮಾಡಿಸೋದು? ಇವನ ಹತ್ರ ಮಾತಾಡ್ತೆ ಅಂತ ಅಮ್ಮಂಗೆ ಗೊತ್ತಾದ್ರೆ ಅಮ್ಮನ್ನ ಹೇಗೆ ಫೇಸ್ ಮಾಡೋದು? ಯಾಕಪ್ಪ ದೇವ್ರೆ, ನನಗೆ ಇಂಥ ಕಷ್ಟ ಕೊಡ್ತೀಯ? ಪಾಪ ಇವನು, ನಿಜವಾಗ್ಲೂ ಪಾಪಚ್ಚಿ. ಅಮೂಲ್ಯ, ಅಮೂಲ್ಯ, ಏ ಬಜಾರಿ, ಏನ್ ಯೋಚನೆ ಮಾಡ್ತಿದ್ಯಾ? ಎಲ್ಲ ಮೊದಲು ನಡೆದ ಹಾಗೆ ನಡೀತಿದೆ ಅಂದ್ರೆ ಇದು ಹಾಗೆ ಆಗತ್ತೆ. ನೀನ್ ಹೋಗೋಕ್ ದಾರಿ ಬಿಟ್ಟಿಲ್ಲ ಅಂದ್ರೆ ನಂಗೇನು ಹೋಗಕ್ ಬರಲ್ಲ ಅನ್ಕೊಂಡ್ಯಾ? ಅಮೂಲ್ಯ,
ಅಮೂಲ್ಯ ಹಾಯ್ ಬಾವಾ, ಏನ್ ಸಮಾಚಾರ? ಯಾಕೆ ಹಿಂಗಿದ್ದೀರಾ? ಏನಾಯ್ತು? ಯಾವಾಗ ಮಗು ಆಗುತ್ತೆ ಅಂತ ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಒಳ್ಳೆ ದಿನನೇ ಆಗುತ್ತೆ ಬಿಡಿ ಬಾವಾ. ಹೌದು, ಲೇಟೆಸ್ಟ್ ಆಗಿ ಯಾವಾಗ ಚೆಕಪ್ ಮಾಡಿಸಿದ್ದು? ಮಗು ಹೆಲ್ದಿ ಆಗಿದ್ಯಾ ಅಂತ? ಮಗು ಹೊರಟೋಗಿರೋ ವಿಷಯ ಇನ್ನು ಹೇಳ್ಬಿಡ್ಲಾ? ಹೇಗಾದ್ರೂ ಮಾಡಿ ಇವಾಗ ಆಗಿರೋ ಪ್ರಾಬ್ಲಮ್ ನ ಸಾರ್ಟ್ ಔಟ್ ಮಾಡಿ ಅವ್ರಿಬ್ರು ಮದ್ವೆ ಮಾಡ್ಬೇಕು. ಅಂಡ್ ಅವ್ರಿಬ್ರು ಎಂಗೇಜ್ಮೆಂಟ್ ಆಗೋವರೆಗೂ ನಾನು ಈ ಮಗು ವಿಷಯನ ಅವ್ರಿಗೆ ಹೇಳೋದಿಲ್ಲ, ಅಂಡ್ ಹೇಳೋಕ್ ಆಗೋದು ಇಲ್ಲ. ಹಾ ಬಾಮೈದ, ಎಲ್ಲ ಓಕೆ. ಮತ್ತೆ ಯಾಕೆ ನೀವು ಆಕಾಶ ತಲೆ ಮೇಲೆ ಬಿದ್ದೋರ್ ತರ ಆಡ್ತಿರೋದು? ಏನ್ ಯೋಚನೆ ಮಾಡ್ತಿದ್ದೀರಾ? ಟೆಲ್ ಮಿ ಬಾವಾ. ಬಾಮೈದ ಇಸ್ ಆಲ್ವೇಸ್ ರೆಡಿ ಟು ಹೆಲ್ಪ್ ಯು. ಹಾಗೇನಿಲ್ಲ, ವೇದಾಂತ್ ಮತ್ತೆ ಅಮೂಲ್ಯ ಮದುವೆ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಅಂತೂ ಚಿಕ್ಕಮ್ಮ ಒಪ್ಕೊಂಡಿದ್ದಾರೆ. ಅಮೂಲ್ಯನು ನಮ್ಮನೆಗೆ ಬಂದ್ಬಿಡ್ತಾಳೆ. ಅಕ್ಕ ತಂಗಿ ಇಬ್ರು ಖುಷಿ ಖುಷಿಯಾಗಿ ಒಂದೇ ಮನೇಲಿ ಇರ್ತಾರೆ. ಎಷ್ಟು ಜನಕ್ಕೆ ಇಂಥ ಅವಕಾಶ ಸಿಗುತ್ತೆ ಹೇಳು? ಎಲ್ಲ ಎಷ್ಟು ಚೆನ್ನಾಗಿರುತ್ತಲ್ವಾ? ಕೊನೆಗೂ ಬ್ಯಾಚುಲರ್ ಕ್ಲಬ್ಗೆ ಪ್ರೆಸಿಡೆಂಟ್ ಆಗಿದ್ದ ಅಗ್ರಜ ಈಗ ಮ್ಯಾರಿಡ್ ಮೆನ್ಸ್ ಕ್ಲಬ್ಗೆ ಜಾಯಿನ್ ಆಗ್ತಿದ್ದಾನೆ ಅನ್ನೋದೇ ಹಾಟ್ ನ್ಯೂಸ್. ಅವನ್ ಮದ್ವೆ ಯಾವಾಗ ಆಗುತ್ತೆ ಅಂತ ಕಾಯ್ತಾ ಇದೀನಿ ಬಾವ. ಒಂದು ಸಲ ಮದುವೆ ಆಯ್ತು ಅಂದ್ರೆ ಆಮೇಲೆ ಆಮೇಲೇನು ಫುಲ್ ಹಬ್ಬ. ಅದೇ ಖುಷಿಗೆ ಅಡ್ವಾನ್ಸ್ ಆಗಿ ಒಂದು ದಮ್ಮೊಡಿಯವ? ಸಾಧ್ಯನೇ ಇಲ್ಲ. ಸಿಗರೇಟ್ ಮುಟ್ಟಲ್ಲ ಅಂತ ನಾವು ಹೊಸ ವರ್ಷಕ್ಕೆ ರೆಸಲ್ಯೂಷನ್ ತಗೊಂಡಿದ್ದೀವಿ. ಅದನ್ನ ಹಾಳು ಮಾಡಬೇಡ. ಸಿಗರೆಟ್ ಬಗ್ಗೆ ಸುಮ್ಮನೆ ಕೇಳಿದ್ದು ಬಾವ. ಅದರ ತುದಿಲಿರೋ ಬೆಂಕಿಗಿಂತ ನನ್ನ ಎದೆಲಿರೋ ಬೆಂಕಿ ಇನ್ನೂ ದೊಡ್ಡದಾಗಿ ಉರಿತಾ ಇದೆ. ಅಗ್ರಜನ್ ಮದುವೆ ಆಗ್ತಿದ್ದಂಗೆ ಸುಹಾಸಿನಿ ಶುರು ಮಾಡಿದ ಚಾಪ್ಟರ್ನ ಒಂದೊಂದಾಗೆ ಮುಗಿಸ್ತಾ ಬರ್ತೀನಿ. ಹಲೋ, ನಾನು ಹೋಗ್ತಿದ್ದಾಗೆ ದಮ್ ಮುಡಿಯೋ ಪ್ಲಾನ್ ಏನಾದ್ರು ಇದ್ರೆ ನಿನ್ ತಲೆಯಿಂದ ತೆಗೆದಾಕ್ಬಿಡು. ನನ್ನಿಂದನೇ ಬರ್ತಾ ಇರ್ಬೇಕಷ್ಟೇ. ಬಾವ, ನಾನೊಂದ್ಸಲ ಕಮಿಟ್ ಆದ್ರೆ ತುಂಬಾ ಸೀರಿಯಸ್ ಆಗಿರ್ತೀನಿ. ನೀವೆಷ್ಟು ಸಿನ್ಸಿಯರ್ ಆಗಿದ್ದೀರಾ ಅಂತ ಚೆಕ್ ಮಾಡಕ್ ಕೇಳಿದೆ ಅಷ್ಟೇ. ಬನ್ನಿ, ನಿಮ್ ಜೊತೆನೆ ಬರ್ತೀನಿ. ನಡಿ. ಇವರಿಬ್ರು ಒಟ್ಟಿಗೆ ಬಿಟ್ಟಿದ್ರೆ ತಪ್ಪ ಅಂತ ಏನ್ ಮಾತಾಡ್ತಾ ಇರ್ತಾರೆ ಇಷ್ಟೊತ್ತು? ಅಲ್ಲ, ನಾನೊಬ್ಬ ಇದೀನಿಂದ ನಮ್ಮ ಅಣ್ಣಂಗ್ ಮರ್ತೇ ಹೋಯ್ತಾ ಅಂತ. ಏ ಅಮ್ಮು, ಅಮ್ಮು, ನಿನ್ ಬಗ್ಗೆನ ಯೋಚನೆ ಮಾಡ್ತಾ ಇದ್ದೆ. ಹೇಗಿದ್ಯಾ? ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹಾ, ನಾ ಚೆನ್ನಾಗಿದ್ದೀನಿ. ಏನ್ ಮಾತಾಡ್ತಿದ್ರಿ ಇಷ್ಟೊತ್ತು? ಏನಂತ ನಮ್ಮ ಅಣ್ಣಂದು? ಹಾ ಅದಕ್ಕೆ ಅದು ಸ್ವಲ್ಪ ನಂಗೆ ಅರ್ಜೆಂಟು. ಅಮ್ಮ ಫೋನ್ ಮಾಡಿ ಬಾ ಅಂದ್ಲು. ನಿಮ್ಮ ಮನೆ ತಾನೇ ಕೇಳ್ಕೊಂಬಿಡಿ. ನಾನು ನೋಡ್ತೀನಿ. ಅದಕ್ಕೆ ನೀವು ಹುಷಾರು. ಬಾಯ್ ಬಾಯ್ ಬಾಯ್. ಅಮ್ಮ, ಇವಳಿಗಿಂತ ದೊಡ್ಡ ಲೂಸ್ ನಾನು ನೋಡೇ ಇಲ್ಲ. ಏನಾಯ್ತು ಇವಳಿಗೆ? ಯಾಕೆ ಇಷ್ಟು ವಿಯರ್ಡಾಗಿ ಆಡ್ತಾ ಇದ್ದಾಳೆ ಇವತ್ತು? ಅಣ್ಣ, ಏನಾಯ್ತು ಅಮೂಲ್ಯಂಗೆ? ಯಾಕಂಗ್ ಓಡೋದ್ಲು? ಇಲ್ಲಿ ಓಡೋದ್ಲಾ? ಹಾ, ಚಿಕ್ಕತ್ತೆ ಕಾಲ್ ಬಂದು ಅರ್ಜೆಂಟಾಗಿ ಬರಕ್ ಹೇಳಿದೆ ಅಂತ ಮಾತಾಡ್ದಂಗೆ ಓಡೋಗ್ಬಿಟ್ಲು. ಏನಾಯ್ತಲ್ಲಿ? ಏನು ಆಗಿಲ್ಲ ಅದ್ಯಾ, ಬಟ್ ಅಷ್ಟೊಂದು ವಿಯರ್ಡ್ ಆಗಿ ನನ್ನ ಹತ್ರನೂ ಯಾಕೆ ಬಿಹೇವ್ ಮಾಡಿದ್ಲು ಅಂತ ನನಗೆ ಗೊತ್ತಾಗ್ತಿಲ್ಲ. ನೀನೇನಾದ್ರೂ ಅವಳಿಗೆ ಹರ್ಟ್ ಆಗೋ ತರ ಮಾತಾಡ್ದ? ನೀನು ಲೂಸ್ ಥರ ಮಾತಾಡಬೇಡ. ನಾನು ಯಾಕೆ ಅವಳಿಗೆ ನೋವಾಗೋ ಹಾಗೆ ನಡ್ಕೊಳ್ಳಿ? ಆದ್ರೆ ಅವಳು ಸ್ವಲ್ಪ ಅಪ್ಸೆಟ್ ಆಗಿರೋ ತರ ಇತ್ತು. ಏನು ಅಂತ ವಿಚಾರಿಸೋ ಅಷ್ಟರಲ್ಲಿ ಓಡೋಗ್ಬಿಟ್ಲು. ಅದಕ್ಕೆ ಕೇಳ್ದೆ. ನನ್ನ ಹತ್ರನೂ ಹಾಗೆ ಆಡಿದ್ಲಮ್ಮ. ಎಷ್ಟು ಮಾತಾಡ್ಸಿದ್ರು ಸರಿಯಾಗಿ ಮಾತಾಡಲಿಲ್ಲ. ಕೈ ಹಿಡಾಕಿ ಇಟ್ಕೊಂಡೆ ಎಲ್ಲೂ ಹೋಗ್ಬೇಡ ಅಂತ. ಆದ್ರೂ ಹೊರಟೋದ್ಲು. ಏನಾದ್ರು ಕಿರಿಕಾಯ್ತಾ? ಚಾನ್ಸೇ ಇಲ್ಲ. ಆ ಥರ ಎಲ್ಲ ಏನೂ ನಡೆದೇ ಇಲ್ಲ. ಅವಳು ಸಿಕ್ಕಾಪಟ್ಟೆ ಖುಷಿಯಾಗಿದ್ಲು. ಹುಡುಗಿರಿಗೆ ತುಂಬಾ ಖುಷಿಯಾದಾಗ ಇದೇ ರೀತಿ ವಿಯರ್ಡ್ ಆಗಿ ಆಡ್ತಾರ? ಕಮ್ಮಾನ್ ಅಣ್ಣ, ಹಾಗೆಲ್ಲ ಏನೂ ಇಲ್ಲ. ಎಲ್ಲೂ ಏನೂ ಆಗಿಲ್ಲ ಅಂತ್ಯ. ಆದ್ರೆ ಅವ್ರು ಮಾತ್ರ ನಮ್ಮನ್ನ ಎಲ್ಲರನ್ನೂ ಅವಾಯ್ಡ್ ಮಾಡ್ತಾರೋ ಆಗಿತ್ತು. ಒಂದ್ ವೇಳೆ ಅವ್ರ ಮನೇಲಿ ಏನಾದ್ರೂ ಪ್ರಾಬ್ಲಮ್ ಆಗಿರ್ಬೋದಾ? ನನ್ನ ಪ್ರಕಾರ ಅದಕ್ಕೂ ಚಾನ್ಸ್ ಇಲ್ಲ. ಯಾಕೆಂದ್ರೆ ಮಂಜು ಅಪ್ಪ, ಪರಿಯಮ್ಮ ನಮ್ಮಿಬ್ರು ಪ್ರೀತಿನ ಒಪ್ಕೊಂಡಿದ್ದಾರೆ. ಮತ್ತೇನ್ ಸಮಸ್ಯೆ ಆಗಿರ್ಬೋದು? ಮೊನ್ನೆ ಆ ಲೇಡಿ ಹೇಳಿದ ಮಾತನ್ನ ಮನ್ಸಿಗೆ ತುಂಬಾ ಹಚ್ಕೊಂಡಿದ್ದಾಳೆ ಅನ್ಸುತ್ತೆ. ಇಲ್ಲಿ ಬರುವಾಗ ನಾನು ತುಂಬಾ ಖುಷಿಯಿಂದಾನೆ ಬಂದೆ. ಆದ್ರೆ ಒಂದೇ ನಿಮಿಷಕ್ಕೆಲ್ಲ ಖುಷಿ ಹಾಳಾಯ್ತು.
ಅಮೂಲ್ಯ ಯಾಕೆ ಅಷ್ಟೊಂದು ವಿಯರ್ಡ್ ಬಿಹೇವ್ ಮಾಡಿದ್ಲು? ಏನಾದ್ರೂ ಮುಖದ ಮೇಲೆ ಹೊಡೆದಾಗ ಹೇಳೋಳು. ಇವತ್ತು ನಾನೇ ಎಷ್ಟು ಮಾತಾಡ್ಸಿದ್ರು ಮಾತಾಡಲಿಲ್ಲ. ಸಮಥಿಂಗ್ ಇಸ್ ರಾಂಗ್ ಕಿಶೋರ್. ಏನು ಅಂತ ಗೊತ್ತಾಗ್ತಿಲ್ವಲ್ಲ. ಮಕ್ಕಳೇ ಮೆಂಟಲ್ ಬಜಾರಿ ಸಬಸ್ ಆಯ್ತಲ್ಲ. ಹಲೋ ಬ್ರದರ್. ಅದ್ಯಾ ನೀನು ಅಗ್ರಜ ಎಲ್ಲಿದ್ದೀರಾ? ಎಲ್ಲಾದ್ರೂ ಇರಿ. ಫಸ್ಟ್ ಮನೆಗೆ ಬಂದ ತಕ್ಷಣ ಮದರ್ ಇಂಡಿಯಾ ಹತ್ರ ಎಂಗೇಜ್ಮೆಂಟ್ ವಿಷಯನ ಮಾತಾಡೋಕೆ ಹೇಳು. ಜಾಸ್ತಿ ದಿನ ಈ ವಿಷಯನ ಮುಚ್ಚಿಡಬಾರ್ದು. ಅದು ಅಲ್ಲದೆ ಈ ವಾರದಲ್ಲಿ ಎಂಗೇಜ್ಮೆಂಟ್ ಫಿಕ್ಸ್ ಆಗೋ ಥರ ಮಾಡಬೇಕು. ಬ್ರದರ್ ಒಂದು ನಿಮಿಷ ಇಲ್ಲಿ ನಾನು ಹೇಳದ್ಮೇಲೆ ಮುಗೀತು. ನೀನು ಅಗ್ರಜಂಗೆ ಈಗಲೇ ಹೇಳು. ನಾನೀಗಾಗಲೇ ಎಂಗೇಜ್ಮೆಂಟ್ಗೆ ಯಾರ್ಯಾರನ್ನ ಕರಿಬೇಕು ಅನ್ನೋದನ್ನ ಲಿಸ್ಟ್ ಮಾಡ್ತಾ ಇದ್ದೀನಿ. ಬ್ರದರ್ ಒಂದು ನಿಮಿಷ ಕೇಳಿಸ್ಕೊ. ಸುಮ್ಮನೆ ಕಂಟಿನ್ಯೂಸ್ ಆಗಿ ಮಾತಾಡಕ್ ಹೋಗ್ಬೇಡ. ಎಂಗೇಜ್ಮೆಂಟ್ ನೀ ಅನ್ಕೊಂಡಷ್ಟು ಸುಲಭಕ್ಕಿಲ್ಲ. ವಾಟ್? ಸುಲಭಕ್ಕಿಲ್ವಾ? ಏನು ಹೇಳ್ತಿದ್ಯಾ ಅದ್ಯಾ? ಸೈಕಲ್ ಗ್ಯಾಪಲ್ಲಿ ಮತ್ತಿನ್ನೇನಾದರೂ ಡೆವಲಪ್ಮೆಂಟ್ ಆಯ್ತಾ? ಆಕ್ಚುಲಿ ಅಮ್ಮು ಕೂಡ ನಾವು ಬಂದಿರೋ ದೇವಸ್ಥಾನಕ್ಕೆ ಬಂದಿದ್ದಾಳೆ. ಏನಾಗಿದೆ ಅಂತಂದ್ರೆ ಅಮ್ಮು ನಿಮ್ಮ ಮನೆನ ತನ್ನೇ ಕೇಳ್ಕೊಂಬಿಡಿ. ನಾನು ನೋಡ್ತೀನಿ, ಹತ್ತೀನಿ, ಹುಷಾರು. ಬಾಯ್ ಬಾಯ್ ಬಾಯ್. ಅಮ್ಮು ಇಷ್ಟಾಗಿದೆ. ಕತ್ತರಿಕೆ ಇದು ಯಾಕೆ ಹೀಗಾಗ್ತಾ ಇದೆ? ಮದರ್ ಇಂಡಿಯಾ ಬರ್ಡೇ ಪಾರ್ಟಿಲ್ ಬಂದು ಹೋಗಿರೋ ಮಾತಿಂದ ಬೇರೆ ಗಾಳಿ ಬೀಸ್ಬಿಡ್ತಾ? ಅದು ರೌಡಿನಾದ್ನಿ ಮೂಡಿಯಾಗಾಡೋದನ್ನ ನನ್ನ ಕೈಯಿಂದ ನಂಬಕ್ಕಾಗ್ತಾ ಇಲ್ಲ. ನಮಗೂ ನಂಬಕ್ ಆಗ್ತಿಲ್ಲ ಕಣೋ. ಆದ್ರೆ ವಿಯರ್ಡ್ ಆಗಿ ನಡ್ಕೊಂಡಿದಂತೂ ಸುಳ್ಳಲ್ಲ. ಸರಿ, ಏನೋ ವಿಷಯ ಇರುತ್ತೆ. ನಿನ್ ಕಡೆಯಿಂದ ಬೇರೆ ಏನಾದರೂ ಆಗಿದ್ರೆ ತಿಳ್ಕೊಳಕ್ ಟ್ರೈ ಮಾಡು. ನಾನು ನಿನ್ ಗಂಡನ ಜೊತೆ ಸೇರ್ಕೊಂಡು ಬೇರೆ ಕಡೆಯಿಂದ ವಿಚಾರಿಸ್ತೀನಿ. ಸರಿ, ಓಕೆ, ಬಾಯ್. ಪರಿ ಪರಿ ಪರಿ. ಏನ್ ಪರಿ, ಕಾಲ್ ಮೇಲೆ ಕಾಲ್ ಮಾಡಿ ಮನೆಗೆ ಬಾ ಅಂತಿದ್ದೆ. ಏನ್ ಸಮಾಚಾರ? ಹಲೋ, ನೀ ನನ್ನ ಮುಖ ನೋಡ್ತಾ ನಿಂತ್ಕೊಂಡ್ಬಿಟ್ರೆ ನನ್ಗೆ ಹೆಂಗ್ ಗೊತ್ತಾಗುತ್ತೆ? ಸಂಧಿ ಗುಂದಿಲೆಲ್ಲ ರಾಣಿ ನುಗ್ಸ್ಕೊಂಡ್ ಬಂದೆ ಗೊತ್ತಾ? ಏನಾಯ್ತು ಏನು ಅಂದ್ಕೊಂಡು ನಾನು ಬಂದ್ರೆ ನಿನ್ ಚಿಕ್ಕ ಮಗಳು ನನ್ನ ಮೇಲೆ ಜ್ಯೂಸ್ ಚೆಲ್ಲಿದ್ಲು. ಅದಕ್ಕೆ ಅವತಾರ ಚೇಂಜ್ ಮಾಡ್ಬೇಕಾಯ್ತು. ಮ್ಯಾಟ್ರ್ ಏನಂತ ಹೇಳಮ್ಮ. ನಾಳೆ ನೀನು ಆಫೀಸಿಗೆ ರಜಾ ಹಾಕ್ತಿದ್ಯಾ? ನಾಳೆ ರಜಾ ಹಾಕ್ಬೇಕಾ? ಅದನ್ನ ಹೇಳಕ್ ಇಷ್ಟೆಲ್ಲ ಬಿಲ್ಡಪ್ ಕೊಟ್ಯಾ? ಸರಿ, ಯಾಕೆ ರಜಾ ಹಾಕ್ಬೇಕು? ನಾಳೆ ನಿನ್ನ ನೋಡೋದಕ್ಕೆ ಅವ್ರು ಬರ್ತಿದ್ದಾರೆ. ತುಂಬಾ ಒಳ್ಳೆ ಸಂಬಂಧ. ಲಕ್ಷದಲ್ಲಿ ಒಂದು ಮಾತ್ರ ಈ ತರ ಸಂಬಂಧ ಸಿಗೋದು. ಸ್ವಂತ ಮನೆ, ಬಿಸ್ನೆಸ್ಸು ಎಲ್ಲ ಇದೆ ಕಣೆ ಹುಡುಗನ್ಗೆ. ಒಳ್ಳೆ ಸಂಪ್ರದಾಯಸ್ಥರ ಮನೆ ಹುಡುಗಿನೇ ಬೇಕು ಅಂತ ಅವನು ಕೂತಿದ್ನಂತೆ. ಮದುವೆ ಖರ್ಚೆಲ್ಲ ಅವರೇ ನೋಡ್ಕೋತಾರಂತೆ. ಇಲ್ಲಿ ನೋಡು ಹುಡುಗನ ಫೋಟೋ. ಅಮ್ಮ ಯಾಕೆ ನನ್ನ ವೇದಾಂತ್ ಪ್ರೀತಿ ಬಗ್ಗೆ ಮರ್ತಿರೋ ತರ ಆಡ್ತಿದ್ದಾಳೆ? ಏಯ್, ನಿನ್ಗೇನಾಯ್ತೆ? ಫೋಟೋ ನೋಡೆ, ಎಷ್ಟು ಲಕ್ಷಣವಾಗಿದೆ ನೋಡು. ನಿನ್ಗೆ ಒಳ್ಳೆ ಜೋಡಿ ಆಗ್ತಾನೆ. ಅಪ್ಪ, ನಂಗೆ ಇಷ್ಟು ಬೇಗ ಮದ್ವೆ ಬೇಡಪ್ಪ. ಅವ್ರನ್ನೇನೆ ಕೇಳ್ತೀಯಾ? ವಯಸ್ಸು ನಿಲ್ಲಲ್ಲ. ಈಗ ಬೇಡ ಆಗಬೇಡ ಅಂತ ಕೂರಕ್ಕಾಗಲ್ಲ. ಅಪ್ಪ, ನೀನು ರಜೆ ಹಾಕಿ ಶಿಸ್ತಾಗಿ ರೆಡಿಯಾಗಿ ಅವ್ರ ಮುಂದೆ ಬಂದು ಕೂರ್ತಿದ್ಯಾ. ತರಲೆ ತಾಪತ್ರೆ ಏನಾದರೂ ಮಾಡಿದ್ಯೋ ನನ್ನ ಮೇಲೆ ಆಣೆ. ಅಯ್ಯೋ ದೇವ್ರೆ, ಅಮ್ಮ ತುಂಬಾ ರಾಂಗ್ ಆಗಿದ್ದಾಳೆ. ಪಾರ್ಟಿ ಪಾರ್ಟಿಯಿಂದ ಬಂದ್ಮೇಲೆ ಎಲ್ಲ ಉಲ್ಟಂ ಪಲ್ಟ ಆಗಿದೆ ಅಂತ ಹೇಗಪ್ಪ ಅರ್ಥ ಮಾಡಿಸೋದು? ಏನ್ ಮಾಡೋದು?
ಕೆಟ್ಟ ಗೊಬ್ಬರ ಆಗಿದೆ. ನಿಮ್ಗೆಲ್ಲ ಕಾಮಿಡಿ ಅಲ್ವಾ? ಒಂಚೂರು ಸೀರಿಯಸ್ನೆಸ್ ಇಲ್ವಾ ನಿಮ್ಗೆ? ಯಾವಾಗಲೂ ಚಿಕ್ಕ ಮಕ್ಳ ತರ ಆಡ್ತಿರ್ತೀರಲ್ಲ. ಸುಮ್ನೆ ಇಲ್ಲಿಂದ ಹೊಟ್ಟೋಗಿ ಅಷ್ಟೇ. ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಳ್ತಿದ್ಯಾ? ನಾವು ಸುಮ್ನೆ ತಮಾಷೆಗೆ ಮಾಡಿದ್ದು. ಮಾಡ್ತೀರಾ ಮಾಡ್ದೆ ಏನೇನ್ ಮಾಡ್ತೀರಾ ಅನ್ಭವಿಸೋಣ ಅಂತಾನೆ. ನಿಮ್ಗೇನು ಅಕ್ಕ ಪ್ಲೀಸ್ ಕಣೆ, ಬೇಜಾರ್ ಮಾಡ್ಕೋಬೇಡ. ಒಂದೇ ಒಂದ್ ಮಾತಾಡಿದ್ರು ಸರಿ ಇರಲ್ಲ ನೋಡು. ನಾನ್ ನಿಮ್ಮಿಬ್ರಿಗೂ ಇಲ್ಲಿ ಬನ್ನಿ ಅಂತ ಕದ್ದಿದ್ನ? ಸುಮ್ನೆ ತಲೆ ತಿಂದ್ರೆ ಚೆನ್ನಾಗಿರಲ್ಲ ಅಷ್ಟೇ. ಹಾಗಲ್ಲ ಕಣೆ, ಒಂದ್ ನಿಮಿಷ ನನ್ನ ಮಾತು ಕೇಳು. ಏಯ್, ನಾನು ಯಾಕೆ ನಿಮ್ಮ ಮಾತು ಕೇಳ್ಬೇಕು? ನಿಮಗೇನ್ ಗೊತ್ತು ಅಂತ ಕೇಳ್ಬೇಕು? ಆಚೆ ಪ್ರಪಂಚ ಹೇಗಿದೆ ಅಂತನಾದ್ರೂ ಗೊತ್ತಾ ನಿಮ್ಗೆ? ನಿನಗೆ ಯಾವ ಎಕ್ಸ್ಪೀರಿಯನ್ಸು ಆಗಿಲ್ಲ. ಸುಮ್ನೆ ಬಿಲ್ಡಪ್ ಕೊಡೋಕ್ ಬರ್ಬೇಡ. ಅಕ್ಕ ಅದು ಅಕ್ಕನೂ ಇಲ್ಲ ಗಿಕ್ಕನೂ ಇಲ್ಲ. ನೀವೇ ಇಲ್ಲಿಂದ ಹೋದ್ರೆ ಸರಿ, ಇಲ್ಲಾಂದ್ರೆ ನಾನು ಬರ್ತಿರೋ ಕೋಪಕ್ಕೆ ನಾನು ಏನ್ ಮಾಡ್ತಿರೋ ನಂಗೆ ಗೊತ್ತಿಲ್ಲ. ತಲೆ ಕೆಟ್ಟು ಹೋಗಿದೆ ನನ್ಗೆ. ಆಮೇಲೆ ಹಾಗೆ ಮಾಡ್ದೆ ಹೀಗೆ ಮಾಡ್ದೆ ಅಂತ ಬೈಕೋಬೇಡಿ. ಈಗ್ಲೇ ಹೇಳ್ತಿದ್ದೀನಿ, ಕಳ್ಸ್ಕೊಳ್ರೆ. ಏನ್ರೆ ಮುಖ ನೋಡ್ತಿದ್ದೀರಾ? ಕಳ್ಸ್ಕೊಳ್ರೆ. ಅಮೂಲ್ಯಂಗೆ ಅಣ್ಣನ ಮೇಲೆ ತುಂಬಾ ಪ್ರೀತಿ ಇದೆ. ಆದರೆ ಅಮ್ಮನ ಮಾತಿಗೆ ಕಟ್ಬಿದ್ದು ಬೇರೆ ಗಂಡ ನೋಡೋಕೆ ಒಪ್ಕೊಂಡಿದ್ದಾಳೆ. ಅಣ್ಣಂಗೆ ಅಮೂಲ್ಯ ಸರಿಯಾದ ಜೋಡಿ. ನಾನೇನಾದ್ರೂ ಮಾಡ್ಬೇಕಲ್ಲ. ಅಣ್ಣಂಗೆ ವಿಷಯ ತಿಳಿಸಿದ್ರೆ ಅವನೇನಾದ್ರೂ ಮಾಡ್ತಾನೆ. ಯಾಕೆ ನನಗೆ ಕಾಲ್ ಮಾಡ್ತಿದ್ದಾನೆ? ಎಷ್ಟು ಸಲ ಹೇಳಿದ್ರು ನನ್ನ ಬುದ್ಧಿ ಕಲಿಯೋದಿಲ್ಲ. ನನ್ನ ಅಮೂಲ್ಯ ಮದುವೆನ ಇಟ್ಕೊಂಡು ಕಾಂಪ್ರಮೈಸ್ ಆಗೋದಕ್ಕೆ ಟ್ರೈ ಮಾಡ್ತಿದ್ದಾನೆ ಅನ್ಸುತ್ತೆ. ನಿನ್ನ ಮನಸ್ಸಲ್ಲಿ ನನ್ನ ಬಗ್ಗೆ ಎಷ್ಟು ಪೂರ್ವಾಗ್ರಹ ಇದೆ ಅಂದರೆ, ನಿನ್ನ ಕಣ್ಣಿಗೆ ನನ್ನ ಹೆಸರು ಬಿದ್ದರೂ ನೀ ಹಳೆಯದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ. ಆದರೆ ನಾನು ಕಾಲ್ ಮಾಡಿದ್ದು ನನ್ನ ಬಗ್ಗೆ ಅಲ್ಲ, ನಿನ್ಗೋಸ್ಕರ ಕಣೋ. ನೀನು ಮತ್ತೆ ಅಮೂಲ್ಯ ಒಂದಾಗಬೇಕು ಅಂತ ಮಾಡ್ತಾ ಇದ್ದೀನಿ. ನಿನ್ಗೆ ಇಲ್ಲಿನ ವಿಷಯ ಗೊತ್ತಿಲ್ಲ ಅಂದ್ಕೊಂಡು ನಿನಗೆ ತಿಳಿಸೋಕೆ ಅಂತ ಕಾಲ್ ಮಾಡಿರೋದು. ಇಲ್ಲ ಅಂದರೆ ಅಮೂಲ್ಯ ಬೇರೆ ಯಾರೋ ಮದುವೆ ಆಗಬೇಕಾಗುತ್ತೆ. ನಿನ್ನ ಫೋನ್ ಕಟ್ ಮಾಡಿಬಿಟ್ರೆ ನಾನು ಮತ್ತೆ ಕಾಲ್ ಮಾಡಲ್ಲ ಅಂದ್ಕೊಂಡಿದ್ಯಾ? ಖಂಡಿತ ಮತ್ತೆ ಮಾಡ್ತೀನಿ. ನಿನ್ನ ಬಗ್ಗೆ ನಂಗೆ ಯಾವುದೇ ರೀತಿ ಈಗೋ ಇಲ್ಲ ಕಣೋ. ನಿನಗೆ ಕೆಟ್ಟದಾಗಿ ನಾನು ಬಿಡೋದಿಲ್ಲ ಅಣ್ಣ. ನನ್ನ ಕಾಲ್ ತಗೊಳ್ಳೋದಕ್ಕೆ ನೀನೀಗೂ ಅಡ್ಡ ಬರ್ತಿದೆ ಅಲ್ವಾ? ನೀನು 100 ಸಲ ಟ್ರೈ ಮಾಡಿದ್ರು ನೀನು ನನ್ನ ಕಾಲ್ ರಿಸೀವ್ ಮಾಡಲ್ಲ ಅಂತ ಚೆನ್ನಾಗಿ ಗೊತ್ತು. ಇವಾಗ ಏನು ಮಾಡೋದು? ಎಸ್, ಕರೆಕ್ಟ್. ಹಲೋ, ಹೇಳಿದ್ರುವ? ಇಷ್ಟೊತ್ತಲ್ಲಿ ಕಾಲ್ ಮಾಡಿದ್ಯಾ? ವಿಕ್ಕಿ, ವಿಷಯ ತುಂಬಾ ಇಂಪಾರ್ಟೆಂಟ್. ಇಲ್ಲಿ ಏನೇನು ನಡೀತಾ ಇದೆ, ಅಮೂಲ್ಯಂಗೆ ಬೇರೆಗ ನೋಡ್ತಿದ್ದಾರೆ. ವಾಟ್? ಏನು ಹೇಳ್ತಿದ್ಯಾ? ಅದೇಕ್ ಸಾಧ್ಯ? ಏನಾಗ್ತಿದೆ ಅಲ್ಲಿ? ಅದಕ್ಕೆ ನಿಂಗೆ ಕಾಲ್ ಮಾಡಿದ್ದು. ಇಲ್ಲಿ ಏನಾಗ್ತಿದೆ ಅಂತ ಅಣ್ಣಂಗೆ ಚಿಕ್ಕ ಕ್ಲೂ ಕೂಡ ಗೊತ್ತಿಲ್ಲ. ಇದನ್ನೆಲ್ಲ ಹೇಗಾರು ಮಾಡಿ ಸ್ಟಾಪ್ ಮಾಡಬೇಕು. ಅಣ್ಣಂಗೆ ವಿಷಯ ತಿಳಿಸು. ನೀನು ಇದನ್ನ ಅಗ್ರಜಂಗೆ ಹೇಳಿದ್ಯಾ? ಹೇಳ್ಬೇಕು ಅಂತ ನಂಬರ್ಗೆ ಕಾಲ್ ಮಾಡಿದೆ, ಅದನ್ನು ಪಿಕ್ ಮಾಡ್ತಿಲ್ಲ. ಅದಕ್ಕೆ ನಾನು ನಿಂಗೆ ಕಾಲ್ ಮಾಡಿದ್ದು. ಇಲ್ಲಿ ಏನಾಗ್ತಿದೆ ಅಂತ ಒಂದು ಸಣ್ಣ ಕ್ಲೂ ಕೂಡ ಒಂದು ಅರಿವಿಲ್ಲ. ಇದನ್ನೆಲ್ಲ ಸ್ಟಾಪ್ ಮಾಡಬೇಕು ವಿಕ್ಕಿ. ವಿಕ್ಕಿ, ಈ ವಿಷಯನ ಬೇಗ ಅಣ್ಣಂಗೆ ತಿಳಿಸು. ಓಕೆ ಧ್ರುವ.